ಮತ್ತೆ ಆರ್ಎಸ್ಎಸ್ ವಿರುದ್ಧ ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ. ಆರ್ಎಸ್ಎಸ್ನವರು ಸ್ವಾತಂತ್ರ್ಯ ಹೋರಾಟದ ವಿರುದ್ಧ ಇದ್ದವರು. ದೇಶ ವಿರೋಧಿ ಕೆಲಸ ಮಾಡಿದಾಗ ಮಾತಾಡಬೇಕಾಗುತ್ತೆ. ಮತ್ತೆ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಹರಿಪ್ರಸಾದ್. ಆರ್ಎಸ್ಎಸ್ನವರು ಸ್ವಾತಂತ್ರ್ಯ ಹೋರಾಟದ ವಿರುದ್ಧ ಇದ್ದವರು. ದೇಶ ವಿರೋಧಿ ಕೆಲಸ ಮಾಡಿದಾಗ ಮಾತನಾಡಬೇಕಾಗುತ್ತೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ನವರು ಭಾಗಿಯಾಗಲಿಲ್ಲ. ಆರ್ಎಸ್ಎಸ್ ಅವರನ್ನ ತಲೆ ಮೇಲಿಟ್ಕೊಂಡು ಸುತ್ತೋಕಾಗುತ್ತಾ? ಸಂವಿಧಾನ ವಿರೋಧಿಗಳನ್ನ ಪೂಜಿಸೋಕೆ ಆಗತ್ತಾ? ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ನವರು ಸ್ವಾತಂತ್ರ್ಯ ಹೋರಾಟದ ವಿರುದ್ಧ ಇದ್ದವರು. ದೇಶ ವಿರೋಧಿ ಕೆಲಸ ಮಾಡಿದಾಗ ಮಾತನಾಡಲೇಬೇಕಾಗತ್ತೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ನವರು ಭಾಗಿಯಾಗಿಲ್ಲ. ಆರ್ಎಸ್ಎಸ್ ಅವ್ರನ್ನ ತಲೆ ಮೇಲಿಟ್ಕೊಂಡು ಸುತ್ತೋಕಾಗತ್ತಾ? ಸಂವಿಧಾನದ ವಿರೋಧಿಗಳನ್ನ ಪೂಜಿಸೋಕೆ ಆಗತ್ತಾ ಅಂತ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಅವರು ಸ್ವತಂತ್ರ ಹೋರಾಟದಲ್ಲಿ ಯಾರೂ ಸಹ ಪಾಲ್ಗೊಂಡಿರಲಿಲ್ಲ. ಅವ್ರನ್ನೇನು ತಲೆ ಮೇಲೆ ಇಟ್ಕೊಂಡು ಸುತ್ತಕ್ಕಾಗುತ್ತಾ? ಸ್ವತಂತ್ರ ಹೋರಾಟದ ಆಶಯಗಳೇನಿತ್ತು ಅದನ್ನು ಬುಡಮೇಲು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿಗಳು, ರಾಷ್ಟ್ರಗೀತೆ ವಿರೋಧಿಗಳು, ರಾಷ್ಟ್ರಗಾನ ವಿರೋಧಿಗಳು, ತ್ರಿವರ್ಣ ಧ್ವಜದ ವಿರೋಧಿಗಳು. ಅವ್ರಿಗೇನು ನಾವು ಪೂಜೆ ಮಾಡೋಕ್ಕಾಗುತ್ತಾ? ಅವ್ರ ವಿರೋಧ ಮಾಡಲೇಬೇಕು, ಮಾಡ್ತೀವಿ. ಅದು ದೇಶದ ವಿರೋಧಿ ಚಟುವಟಿಕೆಗಳು ಮಾಡಿದಾಗ ಅದ್ರ ವಿರುದ್ಧ ನಾವು ಮಾತಾಡಬೇಕಾಗುತ್ತೆ. ಈ ದೇಶದ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದವರು ಆರ್ಎಸ್ಎಸ್ ಅವರು. ಸ್ವತಂತ್ರ ಹೋರಾಟದಲ್ಲಿ ಯಾರೂ ಸಹ ಪಾಲ್ಗೊಂಡಿರಲಿಲ್ಲ. ಅವ್ರನ್ನೇನು ತಲೆ ಮೇಲೆ ಇಟ್ಕೊಂಡು ಸುತ್ತಕ್ಕಾಗುತ್ತಾ? ಸ್ವತಂತ್ರ ಹೋರಾಟದ ಆಶಯಗಳೇನಿತ್ತು ಅದನ್ನು ಬುಡಮೇಲು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿಗಳು, ರಾಷ್ಟ್ರಗೀತೆ ವಿರೋಧಿಗಳು, ರಾಷ್ಟ್ರಗಾನ ವಿರೋಧಿಗಳು, ತ್ರಿವರ್ಣ ಧ್ವಜದ ವಿರೋಧಿಗಳು. ಅವ್ರಿಗೇನು ನಾವು ಪೂಜೆ ಮಾಡೋಕ್ಕಾಗುತ್ತಾ? ಅವ್ರ ವಿರೋಧ ಮಾಡಲೇಬೇಕು. ಅದು ದೇಶದ